ಟಿವಿ ನೋಡ ಅಂದ್ರೆ ಕರೆಂಟೇ ಇಲ್ಲ ಇಲ್ಲಿ. ಎಷ್ಟೊತ್ತಿಗೆ ಬರುತ್ತೋ ಏನೋ. ಅದಕ್ಕೆ ಏನೇ ಆದ್ರೂ ನಮ್ಮ ಬೆಂಗಳೂರೇ ಸರಿ ನಮಗೆ. ನಮಗೆ ಹಳ್ಳಿ ಎಲ್ಲ ಅಡ್ಜಸ್ಟ್ ಆಗಲ್ಲ ನಮಗೆ. ಅಲ್ಲಿ ನೋಡಿದ್ರೆ ಬೇಕಾದಷ್ಟು ಮಂಗ್ ಬಿದ್ದದೆ. ಇವಳು ನೋಡಿದ್ರೆ ಜೋಕಾಲಿ ಮೇಲೆ ಕೂತವಳಿ. ಕೆಲ್ಸ ಇಲ್ವೇನೋ, ಎಲ್ಲ ಕೆಲಸ ಮಾಡಿ ಮುಗಿಸಿದೀನಿ ಅನ್ನಂಗೆ ಜೋಕಾಲಿ ಮೇಲೆ ಕೂತವಳು ಪಾಪ. ತಡಿ ಮಾಡ್ತೀನಿ ಅವಳಿಗೆ, ಕೇಳ್ತೀನಿ ಯಾಕೇನು ಕೆಲಸ ಇವೇನೋ. ಇದ್ಯಾಕಮ್ಮಿ ಹಿಂಗೆ ಕೂತ್ಕೊಂಡೆ? ಯಾಕೆ ಮಾಡೋಕ್ಕೇನು ಕೆಲಸ ಇಲ್ವ ಮನೇಲಿ? ಇನ್ನು 10 ಗಂಟೆಗೆ ಹಿಂಗೆ ಕೂತ್ಕೊಂಡ್ರೆ ಮುಗೀತಲ್ಲ ಕೆಲಸ. ಬೇಜಾನ್ ಕೆಲಸ ಇನ್ನೂ ಪಾತ್ರೆ ತೊಳೆದಿಲ್ಲ, ನೀರು ಹಿಡ್ದಿಲ್ಲ, ನೀನು ಹಿಂಗೆ ಬಂದು ಕೂತಿದೀಯಲ್ಲಮ್ಮ ನೀನು. ಅತ್ತೆ ಸರಿಯಾಗಿ ಮಾತಾಡಿ. ಏನ್ ಅಮ್ಮಿ ಗಿಮ್ಮಿ ಅಂತೆಲ್ಲ ಮಾತಾಡ್ತಿರಲ್ಲ? ಏನ್ ನಮ್ಮ ಅಪ್ಪ ಅಮ್ಮ ನನಗೆ ಹೆಸರೇ ಕಟ್ಟಿಲ್ವಾ ಹಂಗಂದ್ಮೇಲೆ? ನೀಟಾಗಿ ಸುಧಾ ಅಂತ ಕರೀರಿ. ಅಯ್ಯಯ್ಯೋ, ನಿನ್ ನೀಟ್ ಮನೆ ಹಾಳಾಗ. ನಡಿ ಒಂದು ಕುಕ್ಕೆ ಪಾತ್ರೆವೇ ಉಜ್ ನಡಿ. ಓಹೋ, ಇವಳಿಗೂ ಹೆಸರಿಡ್ ಕರಿಬೇಕಂತೆ. ಯಾಕೆ ಅಮ್ಮಿ ಅಂದ್ರೆ ಏನಾಗುತ್ತಮ್ಮ ನಿನ್ಗೆ? ನನ್ಗದೆಲ್ಲ ಇಷ್ಟ ಇಲ್ಲ ಕಾಣತ್ತೆ. ಕರೆಕ್ಟಾಗಿ ಹೆಸರಿಡ್ ಮಾತಾಡ್ಸಿ ನನಗೆ. ನನಗೆ ಹಳ್ಳಿ ಭಾಷೆಲೆಲ್ಲ ನೀವು ಮಾತಾಡ್ಸ್ಬೇಡಿ. ಮದುವೆ ಆದ್ಮೇಲೆ ಬೆಂಗಳೂರು ಮೈಸೂರು ಅಂತ ನೋಡಿದಿ? ನಿಮ್ಮ ಅಪ್ಪನ ಕಾಲದಲ್ಲಿ ನೋಡಿದ್ದೋ ಇಲ್ವೋ? ನೋಡಿ ನಿನ್ ಜಂಬ ಹೆಂಗದೆ ಅಂತವ. ಹಳ್ಳಿಲಿ ಬೆಳೆದು ಹಳ್ಳಿಲಿ ಹುಟ್ಟಿ ಈಗೆಲ್ಲ ಮದುವೆ ಆದ್ಮೇಲೆ ಸಿಟಿ ಪಾಟಿ ಅಂತ ಹೋಗ್ಬಿಟ್ಟು ಇಲ್ದಿದ್ದೆ ಮಾತಾಡ್ತೀಯಲ್ಲಮ್ಮ. ಯಾಕೆ ಹಳ್ಳಿ ಭಾಷೆಲಿ ಮಾತಾಡ್ರಿ ಏನಾಗುತ್ತೆ ನಿನಗೆ? ನಾವು ಕಲ್ತಿರೋದ ಈಗ ನಿನ್ಗೋಸ್ಕರ ನಾವು ಬದಲಾಸಕ್ಕಾಯ್ತದ ನಮ್ಮ ಭಾಷೆಯ. ನಾವು ಹಳ್ಳಿಲಿ ಬೆಳೆದಿದ್ರು ನಮ್ಮ ಅಪ್ಪ ಶ್ರೀಮಂತರ ತರನೇ ಕಾಣತ್ತೆ ಬೆಳೆಸಿರೋದು. ನೀವು ಹಿಂಗೆಲ್ಲ ಮಾತಾಡಬೇಡಿ, ನನಗೆ ಇಷ್ಟ ಆಗಲ್ಲ. ನೀನು ಸಿಟಿಲೇ ಬೆಳಿ ಹಳ್ಳಿಲೇ ಬೆಳಿ, ನೀವಪ್ಪ ಶ್ರೀಮಂತನೇ ಆದ್ರೂ ಅದು ನಿಮ್ಮ ಮನೆಗೆ. ಹೋದ ಮನೆ ಗಂಡನ ಮನೆ ನೇರ್ಪಾಗಿ ಕೆಲಸ ಮಾಡ್ಕೊಂಡು ಇರ್ಬೇಕಣಮ್ಮ. ನಿನ್ನಂಗೆ ದುರಾಂಕಾರ ಆಡೋದಲ್ಲ. ನಿಮ್ಮ ಅಕ್ಕ ಬಡವ್ರ ಮನೆಯಳು ಪಾಪ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಯ್ತದ, ಹೇಳಿದ ಕೆಲಸ ಮಾಡ್ಕೊಂಡು. ಇವತ್ತರ್ಗು ಹಿಂತಿರ್ಗಿ ಮಾತಾಡಕ್ಕಲ್ಲ. ನೀನೇನಮ್ಮ ಹಿಂಗೆ ಹಿಂತಿರ್ಗಿ ಮಾತಾಡ್ತಿ? ಓಹೋ, ನೀನು ಶ್ರೀಮಂತರ ಮನೆ ಆಗ್ಬಿಟ್ರೆ ನಿಮ್ಮ ಅಪ್ಪನ ಮನೆ ಕಣಮ್ಮ. ಅದು ನನಗೆ ನೇರ್ಪಾಗಿ ಮಾತಾಡೋದ್ ಕಲಿ ಫಸ್ಟ್. ನೀನು ಹಿರಿಯರ್ ಕಿರಿಯರ್ ಬೆಲಿಲ್ ನಿನಗೆ. ಅಕ್ಕ ಹೇಳಿದ ಕೆಲಸ ಎಲ್ಲ ಮಾಡ್ತಾರೆ ಅಂದ್ರೆ ಅದು ಅವ್ರ ಕರ್ಮ. ಅದು ನಾನೇನ್ ಮಾಡಕ್ಕಾಗುತ್ತೆ? ಅವ್ರ ಗಂಡನು ಬೆಂಗಳೂರು ಮೈಸೂರು ಅಂತ ಕರ್ಕೊಂಡೋಗಿ ಇಟ್ಕೊಂಡತ್ತೆ. ನನ್ ಗಂಡ ಹೆಂಗ್ ಇಟ್ಕೊಂಡವ್ರಂಗೆ ಅವ್ರನ್ನ ಇಲ್ಲಿ ಬಿಡು ಅಂತ ಹೇಳಿದ್ದು. ಅದು ಅವ್ರ ಕರ್ಮ, ನಾವೇನ್ ಮಾಡಕ್ಕಾಗುತ್ತೆ? ನೀವ್ ಹೇಳಿದ್ ಮತ್ತೆ ಅವ್ರು ಕೇಳ್ತಾರೆ ಅಂದ್ರೆ ನಾನೇನ್ ಕತೆ ಕೇಳ್ಬೇಕು? ಹೆಣ್ಮಕ್ಳು ಈ ದುರಾಂಕಾರ ಬಿಡ್ಬೇಕಣಮ್ಮ. ಮುಂದೆ ಬರಬೇಕು ಅಂದ್ರೆ ಗಂಡಂಗೆ ಆಗ್ಲಿ ಅಪ್ಪಂಗೆ ಆಗ್ಲಿ ಕೈ ಎತ್ತಬೇಕು ಅಂದ್ರೆ ಹೆಣ್ಮಕ್ಳಿಗೆ ದುರಾಂಕಾರ ಇರಬಾರ್ದು, ದುರಾಂಕಾರ ಅಹಂಕಾರ ಇರಬಾರ್ದು. ಹಿರಿಯರು ಕಿರಿಯರು ಬೆಲೆ ಇರ್ಬೇಕಣಮ್ಮ. ಆಗ್ಲೇ ಅಪ್ಪನ ಮನೆ ಉದ್ಧಾರ ಆಗುತ್ತೆ, ಗಂಡನ ಮನೆ ಉದ್ಧಾರ ಆಗುತ್ತೆ. ನಿನ್ನಂಗೆ ಬುದ್ಧಿ ಕಲ್ತ್ರಿ ಯಾರ ಮನೆ ಉದ್ಧಾರ ಆಗುತ್ತೆ? ಹಿರಿಯರು ಕಿರಿಯರು ಬೆಲಿಲ್ದಂಗೆ ಮಾತಾಡ್ತೀಯಲ್ಲಮ್ಮ ನೀನು. ಅವಳು ಕರ್ಮಲ್ ಕಣಮ್ಮ. ಅವಳಂಗಿರೋವತ್ಕೆ ಅಷ್ಟು ಮುಂದೆ ಬಂದು ದುಡ್ಡು ಕಾಸು ಮಾಡ್ಕೊಂಡಿರೋದವ್ರು. ನಿಮ್ಮಂಗೆ ಬೆಂಗಳೂರು ಅಲ್ಲಿ ಇಲ್ಲಿ ಅಂತ ಹೋಗಿ ಅಲ್ಲಿ ತಿಳ್ಕಣಮ್ಮ. ನಮ್ಮ ಅತ್ತೆ ನೀವೇ ಸುಧನಿ ಯಾಕೆ ಹಿಂಗೆ ಜಗಳಾಡ್ತವ್ರಪ್ಪ? ನಾನು ಪಾತ್ರೆ ತೊಳೆತ ಕೇಳಿಸ್ತೈತೆ. ಏನಾಗೈತೋ ಏನೋ ಇವ್ರಿಬ್ರಿಗೂ ಸುಮ್ಮನಿರಕ್ಕಲ್ಲ. ಆ ಹುಡುಗಿ ಹೇಳಿದ ಮಾತು ಕೇಳಕ್ಕಲ್ಲ. ಇವ್ ಅತ್ತೆನೂ ಸುಮ್ಮನಿರಕ್ಕಲ್ಲ ಅತ್ಲಾಗಿ. ಯಾಕತ್ತೆ ಯಾಕೆ ಹಿಂಗೆ ಜಗಳಾಡ್ತಿದ್ರು ಇಬ್ರುವೆ? ಯಾಕೆ ಸುಮ್ಮನಿರಕ್ಕಾಗವೇನೋ ನಿಮಗೆ? ಬೆಳಿಗ್ಗೆ ಎದ್ರ ಜಗಳ, ಸಂಜಾರು ಜಗಳ, ಯಾಕೆ ಜಗಳಾಡ್ತಿದ್ರತ್ತೆ? ನಮ್ಮ ಪಾತ್ರೆ ತೊಳೆತ ಕೇಳಿಸ್ತೈತಲ್ಲ, ಯಾಕೆ ಜಗಳಾಡ್ತಿದ್ರಿ ಹಿಂಗೆ? ಅಲ್ಲ ಕಣಮ್ಮ ಮಂಜಿ, ನಾನು ಏನು ಮಾತೇ ಆಡ್ಲಿಲ್ಲ. ಬಂದಳು ಹಿಂಗೆ ಕೂತಿದ್ಯಲ್ಲಮ್ಮ, ಪಾತ್ರೆ ಬಿದ್ದವೆ ನೀರು ಹಿಡ್ದಲ್ಲ ಅಂತ ಅಂದರೆ ಮರ್ಯಾದೆ ಕೊಟ್ಟು ಮಾತಾಡತ್ತೆ ನೀನು. ನಮ್ಮ ಅಪ್ಪ ಅಮ್ಮ ನನಗೆ ಹೆಸರು ಕಟ್ಸಿಲ್ವಂತ ಈ ದುರಂಕಾದಲ್ಲಿ ಮಾತಾಡ್ತಾಳಮ್ಮ. ನಮ್ಗಮ್ಮೆ ಬೆಲೆನೇ ಇಲ್ಲ ಮನೆ ಒಳಗೆ. ಅತ್ತೆನ ಬೆಲೆನೇ ಇಲ್ವೇನಮ್ಮ? ಯಾಕಮ್ಮ ಸುಧಾ ಯಾಕಂಗೆ ಆಡ್ತೀಯಮ್ಮ? ಅತ್ತೆ ಮಾವ ಹೇಳಿದ್ ನೀವೇ ಕೇಳ್ಬೇಕಣಮ್ಮ. ಹಂಗೆಲ್ಲ ಹಿಂತಿರಿಕ ಮಾತಾಡಬಾರ್ದು. ಅವ್ರುವೇ ನಿಮ್ಮ ಅಪ್ಪ ಅಮ್ಮ ಇದ್ದಂಗೆಯ. ಅವ್ರಿಗೆ ಹಿಂತಿರಿಕ ಮಾತಾಡಿದ್ರೆ ನಿಮ್ಮ ಅಪ್ಪ ಅಮ್ಮ ಹಿಂತಿರಿಕ ಮಾತಾಡ್ದಂಗೆ ಅನ್ಕೋಬೇಕಣಮ್ಮ. ಹಂಗೆಲ್ಲ ಹಿಂತಿರುಗಿ ಮಾತಾಡಬೇಡ. ಯಾಕಮ್ಮ? ನಾನು ಮಾಡ್ಕೊಂತೀನಿ, ಸುಮ್ಮನಿರಿ. ಇಬ್ರುವೇ ಸೇರಿ ಜಗಳಾಡಕ್ ಹೋಗ್ಬೇಡಿ. ನಾನು ಮಾಡ್ಕೊತೀನಿ, ಸುಮ್ಮನಿರಮ್ಮ. ನೀವು ಮಾಡ್ಕೊಳಕರ ಮಾಡ್ಕೊಳ್ಳಿ, ಬಿಡಕರ ಬಿಡಿ. ಅದು ಕಟ್ಕೊಂಡು ನನಗೇನಾಗಬೇಕು? ನನಗೆ ಇಷ್ಟ ಇದ್ರೆ ಮಾಡ್ತೀನಿ, ಇಷ್ಟ ಇಲ್ಲ ಅಂದ್ರೆ ಮಾಡಲ್ಲ ಕಣಕ. ಅದನ್ನಕ್ಕೆ ಏನಕ್ಕೆ ಇವ್ರು ಬಂದು ಹಂಗೆ ಅಮ್ಮಿ ಹಿಂಗೆ ಅಮ್ಮಿ ಅಂತಾರೆ? ನಮ್ಮ ಅಪ್ಪ ಅಮ್ಮ ನಮ್ಗೇನು ಹೆಸರು ಕಟ್ಸಿಲ್ವಾ? ಸುಧಾ ಅಂತ ನೀಟಾಗಿ ಕರೆಯಕ್ಕೆ ಏನಕ್ಕ ಇವರಿಗೆ? ಅದಕ್ಕೆ ನಿಮ್ಮ ಮೈದನ್ ನಾನು ಹೇಳ್ತಿರ್ತೀನಿ, ನಿಮ್ಮ ಊರಿಗೆ ಹೋಗೋದೇ ಬೇಡ, ನಾವು ನೆಮ್ಮದಿಯಾಗಿ ಇಲ್ಲಿರೋಣ ಅಂತ ಹೇಳಿ. ಅವ್ರು ಕೇಳೋದೇ ಇಲ್ಲ. ಅವರು ನಮ್ಮ ಅಮ್ಮನ್ ನೋಡ್ಬೇಕು, ಅವ್ರನ್ನ ನೋಡ್ಬೇಕು, ಇವ್ರನ್ನ ನೋಡ್ಬೇಕು ಅಂತ ಬರ್ತಾರೆ. ಇಲ್ಲಿ ನೋಡು ಅವ್ರ ಅಮ್ಮ ಹಿಂಗ್ ಕೂಗಾಡ್ತಾರೆ. 1 ನಿಮಿಷ ಕುತ್ಕೊಳಕ್ ಬಿಡಲ್ಲ. ಈಗ ಇನ್ನು ಬಂದು ಕೂತಿದೀನಿ, ಆಗ್ಲೇ ಹಂಗ್ ಕಣಮಿ ಹಿಂಗ್ ಕಣಮಿ, ಪಾತ್ರೆ ಇರೋ ಕಣಮಿ, ನೀರಿರೋ ಕಣಮಿ ಅಂತಾರೆ. ನಾವೇನಂದ್ರೆ ಕೆಲಸನೇ ಮಾಡಲ್ವೇನಕ್ಕ? ನಾನೇನು ಕೆಲಸ ಮಾಡಿದ್ರೆ ಕುತ್ಕೊಂತೀನ? ಎಲ್ಲ ನೀವೇ ಮಾಡ್ಕೊಂತಿದ್ರ ಕೆಲಸನ? ಏಜಾದರು ಹೇಳ್ತಾರ ಕಣಮ್ಮ. ಹಂಗಂತೇಳಿ ನಾವು ಸಿಟ್ಟು ಮಾಡ್ಕೊಳಕ್ ಹೋಗ್ಬಾರ್ದು ಕಣಮ್ಮ ಸುಧಾ. ಅವ್ರು ಹೇಳೋದನ್ನ ಮಾಡ್ತೀನಿ ಕಣತೆ ಅನ್ಬೇಕು, ಮಾಡಬೇಕು. ಅರ್ಧ ಗಂಟೆ ಲೇಟ್ ಆಗಲಿ ಮಾಡ್ಬೇಕಣಮ್ಮ. ಹಂಗೆಲ್ಲ ಕೂಗಾಡಕ್ ಹೋಗ್ಬಾರ್ದು. ಪಾಪ ಏಜಾದವ್ರು ಏನಾರು ಒಂದು ಮಾತು ಅಂದರೆ ನಮ್ಮ ಅಪ್ಪ ಅಮ್ಮ ಅಂದ್ರು ಅನ್ಕೊಂಡು ಸುಮ್ಮನಿರ್ಬೇಕಣಮ್ಮ. ಹಂಗೆ ಕೂಗಾಡಿದ್ರೆ ಏನು ಸಿಗುತ್ತೆ?
ಆ ಅವ್ರು ನಿನ್ನ ಅಕ್ಕಪಕ್ಕದವ್ರು ಏನು ಅನ್ಕಣಲ್ಲ ನೋಡು, ಅವ್ರ ಅತ್ತಿಗೆ ಬೆಲೆ ಕೊಡಲ್ಲ ಅವಳು ಅನ್ಕಂತಾರ ಕಣಮ್ಮ. ಹಂಗೆಲ್ಲ ಕೂಗಾಡಕ್ ಹೋಗ್ಬಾರ್ದು. ನೀನು ಸಿಟಿಲಿ ಇದ್ ಬೈಂದಿಯಲ್ಲ, ನಿಂಗೆ ಇನ್ನೂ ಅರ್ಥ ಆಗಲ್ಲ. ಇರು, ಒಂದು ತಿಂಗಳು ಇರು, ಹಳ್ಳಿ ಕಡೆ ವಾತಾವರಣವೇ ತಿಳ್ಕ ನೀನು. ಒಂದ್ ತಿಂಗಳ 1 ನಿಮಿಷ ಇರಲ್ಲ ಕಣಕ್ಕ. ನಾನು ನಮ್ಮ ಮನೆಯವ್ರು ಬಂದ ತಕ್ಷಣ ನಾನು ಕರ್ಕೊಂಡು ಹೋಯ್ತಿರ್ತೀನಿ. ಈ ಅತ್ತೆ ಯಾರಿರ್ತಾರೆ, ನಾನಿರಲ್ಲಪ್ಪ. ನೀವ್ ಹೆಂಗಾದ್ರೂ ಬೈಸ್ಕೊಂಡಿರಿ, ನಮ್ಮ ಮನೆಯವ್ರು ಬಂದ ತಕ್ಷಣ ನಾನು ಹೋಗ್ತಿರೋದೇ ಈಗ. ಹೋಗು ಚಂಗ್ಲ ಹತ್ಕೊಂಡು ಹೋಯ್ತಿ, ಹೋಗು. ಓಹೋ, ನಿನ್ಯಾರು ಹಿರಿರೋ ಒಂದು ದಮ್ಮಯ್ಯನ್ನೋರು, ಹೋಗು. ಸುಮ್ಮನೆ ಹಿರಿಯತ್ತೆ, ಹಂಗೆಲ್ಲ ಮಾತಾಡಬೇಡಿ. ಸುಧಾ ಗೊತ್ತಿಲ್ದನೆಯ ಗೊತ್ತಿದ್ದೋ ಮಾತಾಡೋಳೆ. ಸುಮ್ಮನಿರಿ, ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ. ಎಲ್ಲ ಗೊತ್ತಾಗೋದು ಕಣಮ್ಮ, ಗೊತ್ತಾಗೆ ಮಾತಾಡೋದು. ನಡಿ, ಅವಳು ಬುದ್ಧಿರೋದಕ್ಕೆ ಕಲಿಸ್ಬಿಟ್ಟಾಳು, ನಡಿ. ಓಹೋ, ಅವಳಿಗೇನೆಲ್ಲ ಗೊತ್ತಾಗುತ್ತೆ ಕತ್ತೆ. ಗೊತ್ತಾಗ್ದೇ ಏನು ಮಾತಾಡಕ್ಕೆ ಹೋಗ್ತಾರ ಅವಳು, ಗೊತ್ತಾಗೆ ಮಾತಾಡ್ತಾಳ ಕಣಂತೆ. ನಡಿಯಮ್ಮ ನೀನು, ನಡಿ, ನಿನ್ನ ಕೆಲಸ ನೋಡು. ಇದಿರ್ತಾಳೆ, ಹೋದ್ರೋಯ್ತಾಳೆ. ಬಿಡಿ ಅತ್ತೆ, ಹೋಯ್ತೀನಿ. ನಿಮ್ಮನೆ ನಚ್ಕೊಂಡು ಬಂದಿದ್ದೀನಿ ನಾನು. ನಾವು ಒಂದು ಮನೆ ಅಂತ ಮಾಡ್ಕೊಂಡಿದೀವಿ, ನಾವು ಹೋಗ್ತೀವಿ ಬಿಡಿ. ಹೋಗಮ್ಮ ಹೋಗು, ಯಾರು ಇರು ಅಂತ ಹೇಳಿದ್ ನಿನಗೆ? ನಿನಗೇನು ಬಾಯಿ ಕೊಡೋಕ್ಕಾಗುತ್ತಾ ನಿನಗೆ? ಹೋಗು. ಸುಮ್ಮನಿರಮ್ಮ ಸುಧಾ, ಅದಕ್ಕೆಲ್ಲ ಏನು ಬೇಜಾರು ಮಾಡ್ಕೋಬೇಡ. ಅತ್ತೆಗೆ ವಯಸ್ಸಾಗೈತಲ್ಲ, ಹಂಗೆ ಮಾತಾಡ್ತಾರೆ. ಅತ್ತೆ ಸೊಸೆ ಮಾತಾಡಿರೋ ವಿಚಾರ ಗಂಡಂಗೆಲ್ಲ ಹೇಳಕ್ ಹೋಗ್ಬಾರ್ದಂಗೆ. ಸುಮ್ಮನಿರು, ಏನು ಹೇಳಕ್ ಹೋಗ್ಬೇಡ. ಒಂದು ತಿಂಗಳು ಇದ್ದು ಹೋಗು, ನಿನಗೂ ಅರ್ಥ ಆಗುತ್ತೆ ಹಳ್ಳಿ ಜೀವನ ಏನಂತವ. ಆಗ ನೀನೇ ಸರಿ ಆಗ್ತೀಯಾ. ಒಂದು ತಿಂಗಳು ಇದ್ದು ಹೋಗಮ್ಮ, ಅವೆಲ್ಲ ತಲೆ ಕೆಡ್ಸ್ಕೊಂಡು ಈಗಲೇ ಕರ್ಕೊಂಡು ಹೋಗ್ಬೇಡ ಹಂಗೆಲ್ಲವ. ಪಾಪ ನಿನ್ಗೆ ಹಣ್ಣು ಬೇಜಾರು ಮಾಡ್ಕೊಂತಾನೆ ಸಡನ್ನಾಗಿ ಹೋದ್ರೆ. ಸುಮ್ಮನಿರು. ಇಲ್ಲ ಕಣಕ್ಕ, ನಾನು ಇರಲ್ಲ. ನಮ್ಮ ಮನೆಯವ್ರು ಬಂದ ತಕ್ಷಣ ಹೋಗ್ತಿರ್ತೀನಿ ನಾನು ಇರಲ್ಲ ಅಂದ್ಮೇಲೆ ಇರಲ್ಲ. ಸುಧಾ ಏನೇ ಅದಕ್ಕೆ ಕುಂಟೇನೋ ಮಾತಾಡ್ತಾರಂಗೈತೆ? ಏನ್ ಮಾತಾಡ್ತಿದ್ರಿ ಇಬ್ರು? ಏನ್ ಮಾತಾಡದ್ರಿ? ಏನು ಮಾತಾಡ್ತಿಲ್ಲ. ನಿಮ್ಮಮ್ಮ ಕೂಗಾಡ್ಕೊಂಡು ಹೋದ್ರು, ಅದ್ರ ಬಗ್ಗೆ ಏನೇನೋ ಹೇಳ್ತಿದ್ರು ಅಕ್ಕ, ಕೇಳ್ತಿದ್ದೆ. ಯಾಕದ್ಕೆ ಏನಂತ ಕೂಗಾಡ್ತು ಅಮ್ಮ? ಯಾಕೆ ಸುಮ್ನಿರಕ್ ಹಾಕಲ್ವಂತ ಅಮ್ಮಂಗೆ? ಏನಿಲ್ಲ ಕಣಪ್ಪ, ಕೂತಿದ್ಯಲ್ಲ ಒಂದೆರಡು ಪಾತ್ರೆ ತೊಳ್ಕೊಂಬ ಅಂತ ಕರೀತು, ಅದಕ್ಕೆ ಸುಧಾ ಬೇಜಾರು ಮಾಡ್ಕೊಂಡಳ್ ಕಣನ್ ಬಾ. ಏನಿಲ್ಲ. ಸರಿಯಾಗಿ ಹೇಳಿ ಅಕ್ಕ, ಏನಂತ ಹೇಳಿದ್ರು ಅಂತ. ಅವ್ರ ಹಂಗಂತ ಹೇಳಿದ್ರ? ಪಾತ್ರೆ ತೊಳ್ದಿಲ್ಲ, ನೀರ್ ಹಿಡ್ದಿಲ್ಲ, ಆರಾಮಾಗಿ ಕೂತಿದ್ಯಲ್ಲಮ್ಮ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಹಮ್ಮಿ ಗಿಮ್ಮಿ ಅಂತೆಲ್ಲ ಮಾತಾಡಿಸ್ತಾರೆ. ನಾನು ಹೆಸರು ಮಾತಾಡ್ಸಕ್ ಏನಕ್ಕ ಆಗಿರೋದು? ನೀಟಾಗಿ ಮಾತಾಡ್ಸ್ಬೇಕು ತಾನೆ. ದುರಾಂಕಾರ ಅಹಂಕಾರ ಅಂತೆಲ್ಲ ಕೇಳ್ತಾರ ಅವರು. ನಾನೇನ್ ಪಾತ್ರೆ ತೊಳೆಯಲ್ಲ ಅಂತ ಏನಾದ್ರು ಹೇಳಿದ್ನ ಅವರಿಗೆ? ಇಂಥವೇ ಎಲ್ಲ ಮಾತಾಡ್ತಾರತ್ತೆ. ಸುಮ್ಮನೆ ಇರೋಣ ಅಂತಾನೆ ಹೇಳಲ್ಲ. ಹೊರಗಿಂದ ಬರೋದು ಬೈಯೋದು, ಒಳಗಿಂದ ಬರೋದು ಬೈಯೋದು, ಅದೇ ಒಂದು ಕೆಲಸ ಮಾಡ್ಕೊಂಡವ್ರ ಕಂಡ್ರೆ ನಿಮ್ಮಮ್ಮ. ನಡ್ರಿ, ನಾವು ಫಸ್ಟ್ ಬೆಂಗಳೂರಿಗೆ ಹೋಗೋಣ. ಸಡನ್ ಆಗಿ ಬೆಂಗಳೂರಿಗೆ ಹೋಗೋಣ ಅಂದ್ರೆ ಹೆಂಗ್ ಹೋಗಾಗುತ್ತೆ ಸುಧಾ? ನಿಮ್ಮ ಅಪ್ಪ ಅಮ್ಮ ಏನಾದ್ರು ಒಂದೇ ನೀನು ಹಿಂತಿರುಗಿ ಹಿಂಗೆ ಮಾತಾಡ್ತೇನೆ? ಇಲ್ಲ ತಾನೆ. ಅದೇ ತರ ನಮ್ಮ ಅಮ್ಮಂಗೂ ಮಾತಾಡ್ಸು. ನಮ್ಮ ಅಮ್ಮಂಗೂ ವಯಸ್ಸಾಗೈತೆ ಕಣೆ, ಏನಾದ್ರು ಒಂದು ಮಾತು ಅಂತಾರೆ, ನೀನೇ ಅಡ್ಜಸ್ಟ್ ಮಾಡ್ಕೋಬೇಕು. ಹಿಂತಿರುಗಿ ಮಾತಾಡಕ್ಕೆಲ್ಲ ಹೋಗ್ಬೇಡ. ನಿಮ್ಮಪ್ಪ ಅಮ್ಮ ಅಂತಾನೆ ತಿಳ್ಕೊ. ನಮ್ಮಮ್ಮನು ನಮ್ಮ ಅಪ್ಪನ್ನೂ ಈ ತರ ಎಲ್ಲ ಮಾತಾಡ್ರಿ, ಅವ್ರ ಮನ್ಸು ನೋಯಿಸ್ಬೇಡ ಕಣೆ. ಇಲ್ಲ ರೀ, ನಾವು ಬೆಂಗಳೂರಿಗೆ ಹೋಗ್ಲೇಬೇಕು. ನನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತೀನಿ, ನಾನು ಕರ್ಕೊಂಡು ಹೋಗ್ಬೇಕು ಅಷ್ಟೇ. ನಾನು ಇರಲ್ಲ ಅನ್ನೋ ಇರಲ್ಲ ಇಲ್ಲಿ. ಏನ್ ಮಾಡೋದು ಅದಕ್ಕೆ ಹಿಂಗ್ ಹಠ ಮಾಡ್ತಾಳೆ. ಅಮ್ಮನು ಸುಮ್ಮನೆ ಅಂತಾನೆ ಇರಲ್ಲ ಕಣದ್ಕೆ. ನಾನು ಯಾರ್ ಕಡಿಕೆ ಅಂತ ಕೇಳಲಿ? ಸುಮ್ಮನೆ ಅಂತಾನೆ ಇರಲ್ಲ ನಮ್ಮ ಅಮ್ಮ ಅತ್ಲಾಗಿ. ಅತ್ತೆದುವೆ ಏನು ತಪ್ಪಿಲ್ಲ ಕಣಪ್ಪ, ಅತ್ತೆ ಏನು ಅನ್ಲಿಲ್ಲ. ಇವಳೆಯ ಇಲ್ದವೆಲ್ಲ ಮಾತಾಡ್ತಾಳಂಗೆ. ನೀನ್ ತಲೆಗೆ ಹಾಕೊಂಬೇಡ ಅವೆಲ್ಲನೂ. ಅಡುಗೆ ಮಾಡಿದೀವಿ, ಊಟ ಮಾಡಿ ಸುಮ್ಮನಿರು ಮನೆಯಲ್ಲಿ. ಅವಳು ಹೇಳಿದ ತಕ್ಷಣ ನೀನು ಕರ್ಕೊಂಡು ಹೋಗ್ಬೇಡ ನೀನು. ಯಾವಾಗ ಬಂದರೂ ನಮ್ಮ ಅಮ್ಮನ ಮೇಲೆ ಕಂಪ್ಲೇಂಟ್ ಹೇಳೋದೆ ಅದಕ್ಕೆ ಇವಳು. ನಾನು ತಲೆಗೆ ಹಾಕೋಣಲ್ಲ ಅಷ್ಟೇ. ಬರೀ ಹಿಂಗೆ ಕಂಪ್ಲೇಂಟ್ ಹೇಳ್ತಾಳೆ. ಒಂದು ಅತ್ತೆ ಅಂದಮೇಲೆ ಒಂದು ಮಾತು ಹೇಳ್ತಾರೆ. ಈಗ ಅವ್ರ ಅಪ್ಪ ಅಮ್ಮ ಆದರೆ ಹೇಳಲ್ವೇನತ್ತೆ? ಅದಕ್ಕೆ ಹಂಗಂತ ಹೇಳ್ತಾರೆ. ಅದಕ್ಕೆಲ್ಲ ಇವಳು ಬೇಜಾರು ಮಾಡ್ಕೊಂಡ್ರೆ ಆಗುತ್ತಾ? ಅವಳು ಹೇಳಿದ ತಕ್ಷಣ ನಾನೆಲ್ಲಿ ಕರ್ಕೊಂಡು ಹೋಗ್ತೀನಿ? ಸರಿ, ಏನಾದರೂ ಒಂಚೂರು ತಿಂಡಿ ಗಿಂಡಿ ಮಾಡಿದರೆ ಕುಡಿಯೋದಕ್ಕೆ. ಒಂಚೂರು ಅಣ್ಣನ ತೋಟಕ್ಕೆ ಹೋಗೋರೆ, ನಾನು ತೋಟಕ್ಕೆ ಹೋಗಿ ಬರ್ತೀನಿ. ಒಂಚೂರು ತಿಂಡಿ ಗಿಂಡಿ ಮಾಡಿದರೆ ಕುಡಿಯೋದಕ್ಕೆ ಒಂಚೂರ. ಸರಿ ಕಣಪ್ಪ, ಆಯಿತು. ತಿಂಡಿ ಮಾಡಿದ್ದೀನಿ, ಉಪ್ಪಿಟ್ಟ. ತಿಂದ್ಬಿಟ್ಟು ಹೋಗಿ ಬರಪ್ಪ ನೀನು. ಅವೆಲ್ಲ ತಲೆಗೆ ಹಾಕೊಂಬೇಡ ನೀನು.